ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ 2 ಗಂಟೆ ಆಯಿತು ಅಂದರೆ ಇಡೀ ಕೊರೋನಾಗೆ ಸಂಬಂಧಪಟ್ಟಂಥ ಎಲ್ಲ ಬೆಳವಣಿಗೆಯನ್ನು ಈ 30 ನಿಮಿಷ ನಿಮ್ಮ ಮುಂದೆ 30 ಸುದ್ದಿಗಳಾಗಿ ಹೊತ್ತು ತರುವಂಥ ನ್ಯೂಸ್ ಇದು. ನಿಮ್ಮ ಜೊತೆ ಇದ್ದೀನಿ ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಾನು ಶರ್ಮಿತಾ. ಶರ್ವಾಣ, ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಮಹಾಸ್ಫೋಟಗೊಳ್ತು. ಇವತ್ತು ಮತ್ತೆ 63 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಆಯಿತು 1458. ಹಾಸನದಲ್ಲಿ 21 ಜನಕ್ಕೆ ಕೊರೋನಾ ಸೋಂಕು ಪತ್ತೆ ಆಯಿತು. ಇನ್ನುಳಿದಂತೆ ಬೀದರ್ನಲ್ಲಿ 10 ಮಂದಿಗೆ, ಬೆಂಗಳೂರಿನಲ್ಲಿ 4, ಮಂಡ್ಯದಲ್ಲಿ 8 ಕೇಸ್, ಉಡುಪಿಯಲ್ಲಿ 6, ಕಲಬುರಗಿಯಲ್ಲಿ 7, ತುಮಕೂರಿನಲ್ಲಿ 4 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಯಾದಗಿರಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ಒಂದೊಂದು ಪ್ರಕರಣ ದಾಖಲಾಯಿತು. ಇನ್ನು ನಿನ್ನೆ ಒಂದೇ ದಿನ 149 ಕೇಸ್ ದಾಖಲಾಗುವ ಮೂಲಕ ಕರ್ನಾಟಕದಲ್ಲಿ ಆತಂಕ ಮೂಡಿಸಿತ್ತು. ಸದ್ಯ ಸೋಂಕಿತರನ್ನ ಕೋವಿಡ್ ಆಸ್ಪತ್ರೆಗಳಿಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಹೊರ ರಾಜ್ಯದಿಂದ ಬಂದವರಿಂದಲೇ ಕೊರೋನಾ ಸೋಂಕು ಹೆಚ್ಚಾಗ್ತಿರೋದು ಮಗದೊಂದು ಆತಂಕಕ್ಕೆ ಕಾರಣವಾಗಿದೆ. ಕೊರೋನಾ ಅಟ್ಟಹಾಸಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ. ರಾಜ್ಯಕ್ಕೆ ಇವತ್ತು ಮಹಾ ಕೊರೋನಾ ಆಘಾತವಾಗಿದೆ. ಇವತ್ತು ಪತ್ತೆಯಾದಂಥ 63 ಕೊರೋನಾ ಸೋಂಕಿತರಲ್ಲಿ 42 ಮಂದಿಗೆ ಮುಂಬೈ ನಂಟಿದೆ. ಹಾಸನದಲ್ಲಿ ಇವತ್ತು ಪತ್ತೆಯಾದಂಥ 21 ಮಂದಿ ಕೊರೋನಾ ಸೋಂಕಿತರಿಗೂ ಮುಂಬೈ ನಂಟಿದೆ. ಕಲಬುರಗಿಯಲ್ಲಿ ಇವತ್ತು ಪತ್ತೆಯಾದಂಥ 7 ಜನರಲ್ಲಿ 4 ಮುಂಬೈ ಲಿಂಕ್ ಇದೆ. ತುಮಕೂರಿನ 4 ಕೊರೋನಾ ಸೋಂಕಿತರಿಗೆ ಮಹಾರಾಷ್ಟ್ರದ ಲಿಂಕ್ ಇದೆ. ಇನ್ನು ಮಂಡ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರೋದು ಇದೇ ಮುಂಬೈನಿಂದ ಬಂದಿರೋರು. ನಿನ್ನೆಯಷ್ಟೇ ಮಂಡ್ಯದಲ್ಲಿ ದಾಖಲೆ ಮಟ್ಟದಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ರು. ಇವತ್ತು ಕೂಡ ಜಿಲ್ಲೆಯಲ್ಲಿ 8 ಮಂದಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಕೊರೋನಾ ಸೋಂಕು ಪತ್ತೆಯಾದಂಥ 8 ಮಂದಿಯೂ ಮುಂಬೈನಿಂದ ಬಂದವರು ಅಂತ ಹೇಳಲಾಗ್ತಾ ಇದೆ. ಇನ್ನು ತುಮಕೂರಲ್ಲಿ ಮುಂಬೈನಿಂದ ಬಂದಂತ 4 ಸೋಂಕು ಕನ್ಫರ್ಮ್ ಆಗಿದೆ. 2 ಕುಟುಂಬಗಳ 4 ಸೋಂಕು ದೃಢಪಟ್ಟಿದೆ. ಕೊರಟಗೆರೆ ಹಾಗೆಯೇ ತುರುವೇಕೆರೆ ಮೂಲದ 2 ಕುಟುಂಬದವರು ಮುಂಬೈನಿಂದ ಇನೋವಾ ಕಾರ್ನಲ್ಲಿ ಶಿರಾ ನಗರಕ್ಕೆ ಬಂದಿದ್ರು. ಶಿರಾದಲ್ಲೇ ಅವರನ್ನ ಜಿಲ್ಲಾಡಳಿತ ಕ್ವಾರಂಟೈನ್ ಮಾಡಿತ್ತು. ಈಗ ಪರೀಕ್ಷೆಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಅವರನ್ನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇವರ ಜೊತೆ ಬಂದ ಮತ್ತಿಬ್ಬರಿಗೆ ನೆಗೆಟಿವ್ ಬಂದಿದ್ರು. ಮುನ್ನೆಚ್ಚರಿಕೆಯಾಗಿ ಅವರನ್ನ ಐಸೋಲೇಷನ್ ವಾರ್ಡ್ನಲ್ಲಿ ಇರಿಸಲಾಗಿದೆ. ಹಾಸನದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಹೊರ ರಾಜ್ಯದಿಂದ ಬಂದವರಿಂದಲೇ ಜಿಲ್ಲೆಗೆ ಕಂಟಕವಾಗ್ತಾ ಇದೆ. ಇವತ್ತು ಕೂಡ 21 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಕೊರೋನಾ ಸೋಂಕಿತ 21 ಮಂದಿಗೂ ಮುಂಬೈ ಲಿಂಕ್ ಇದೆ. ಇನ್ನು 21 ಮಂದಿಯೂ ಕೂಡ ಮಹಾರಾಷ್ಟ್ರದಿಂದ ಹಾಸನ ಜಿಲ್ಲೆಗೆ ಬಂದವರು. ಹಾಸನದಲ್ಲಿ ಅವರನ್ನು ಕ್ವಾರಂಟೈನ್ ಮಾಡಲಾಗಿತ್ತು. ಈಗ ಕೊರೋನಾ ಪರೀಕ್ಷೆಯಲ್ಲಿ 21 ಮಂದಿಗೂ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಆಯಿತು 53. ಇನ್ನು ಮುಂಬೈ ನಂಟಿಗೆ ಹಾಸನ ಜಿಲ್ಲಾಡಳಿತ ಬೆಚ್ಚಿ ಬಿದ್ದಿದ್ದು ಸೋಂಕಿತರನ್ನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಪ್ರಕರಣಗಳಲ್ಲಿ 2 ಪ್ರಕರಣಗಳು ತಮಿಳುನಾಡು ಟ್ರಾವೆಲ್ ಹಿಸ್ಟರಿ ಇರುವಂಥದ್ದು. ಇನ್ನು 19 ಪ್ರಕರಣಗಳು ಮುಂಬೈ ಟ್ರಾವೆಲ್ ಹಿಸ್ಟರಿ ಇರುವಂಥದ್ದು. ಒಟ್ಟು ಜಿಲ್ಲೆಯಲ್ಲಿ 54 ಪ್ರಕರಣ. ಎಲ್ಲರನ್ನೂ ಕರ್ಕೊಂಬಂದು ನೇರವಾಗಿ ನಾವು ಕ್ವಾರಂಟೈನ್ಗೆ ಹಾಕಿ, ಕ್ವಾರಂಟೈನಿಂದ ನಾವು ಸ್ವಾಬ್ ಟೆಸ್ಟ್ ತೊಗೊಂಡ್ಮೇಲೆ ಪಾಸಿಟಿವ್ ಬಂದಿರೋದು. ಅದ್ರ ಜೊತೆಗಿರೋದು ಇನ್ನು ಕೆಲವರು ಮಾಹಿತಿ. ಆನೇಕಲ್ನಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಪೇಷಂಟ್ ನಂಬರ್ 1236 ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಹೆಬ್ಬಗೋಡಿ ಸಮೀಪದ ಅನಂತನಗರದಲ್ಲಿ ಪತ್ತೆಯಾಗಿದ್ದ ಸೋಂಕಿತ ಈತ ಮಾರ್ಚ್ 22ರಂದು ತಮಿಳುನಾಡಿನ ವೇಲೂರಿಗೆ ಹೋಗಿದ್ದ. ಮೇ 6ನೇ ತಾರೀಕು ಆನೇಕಲ್ನ ಅನಂತನಗರಕ್ಕೆ ವಾಪಸ್ಸಾಗಿದ್ದ. ಬಳಿಕ ಈತನಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿದ್ದರಿಂದ ಈತನನ್ನ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು. ಸೋಂಕು ದೃಢಪಟ್ಟಿದ್ದರಿಂದ ಐಸೋಲೇಷನ್ ವಾರ್ಡ್ನಲ್ಲೇ ಇಟ್ಟು ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಐಸೋಲೇಷನ್ನಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಸೋಮನಹಳ್ಳಿ ಕ್ವಾರಂಟೈನ್ನಲ್ಲಿ ಮೃತಪಟ್ಟಿದ್ದ ವೃದ್ಧೆಯ ಅಂತ್ಯ ಸಂಸ್ಕಾರ ಕೋವಿಡ್ ನಿಯಮದಂತೆ ಮಾಡಲಾಯಿತು. ಮುಂಬೈನಿಂದ ಬಂದಿದ್ದ ಕಾರಣಕ್ಕೆ ವೃದ್ಧೆಯನ್ನು ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಕ್ವಾರಂಟೈನ್ನಲ್ಲಿ ನಿನ್ನೆ ವೃದ್ಧೆ ಸಾವನ್ನಪ್ಪಿದ್ದಾರೆ. ವೃದ್ಧೆಯ ರಕ್ತ ಮತ್ತು ಗಂಟಲು ದ್ರವದ ವರದಿ ಇನ್ನಷ್ಟೇ ಬರಬೇಕಾಗಿದೆ. ವರದಿಗೂ ಮುಂಚೆನೇ ವೃದ್ಧೆಯ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗಿದೆ. ಕೋವಿಡ್ ನಿಯಮದಂತೆಯೇ ಅಂತ್ಯ ಸಂಸ್ಕಾರ ಆದರೂ ಎಡವಟ್ಟು ನಡೆದಿದೆ. ವೃದ್ಧೆಯ ಮೈಮೇಲಿದ್ದ ಆಭರಣ ಪಡೆಯೋದಕ್ಕೆ ಆಕೆಯ ಪತಿ ಆಂಬ್ಯುಲೆನ್ಸ್ನಲ್ಲಿ ಹತ್ತಿದ್ದಾರೆ. ಸಿಬ್ಬಂದಿ ಕೂಡ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಶವದ ಹತ್ತಿರ ಓಡಾಡಿದ್ದಾರೆ. ಒಂದು ವೇಳೆ ರಿಪೋರ್ಟ್ ಪಾಸಿಟಿವ್ ಬಂದರೆ ಮತ್ತೆ ಆತಂಕ ಶುರುವಾಗುತ್ತೆ. ಈ ವೃದ್ಧೆಗೆ ಕೊರೋನಾ ಸೋಂಕಿನ ಶಂಕೆ ಹಿನ್ನೆಲೆಯಲ್ಲಿ ಈಕೆ ಪುತ್ರರು ಶವ ನೋಡೋದಕ್ಕೆ ಬಂದಿಲ್ಲ. ಮಂಗಳೂರಲ್ಲಿ ಬೆಂಗಳೂರಿನ ಮಹಿಳೆ ಆತಂಕವನ್ನು ಹುಟ್ಟಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಿಂದ ಮಂಗಳೂರಿಗೆ ಹೋಗಿದ್ದ 40 ವರ್ಷದ ಮಹಿಳೆಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಮಂಗಳೂರಿನ ನೀರು ಮಾರ್ಗ ನಿವಾಸಿ ಸೋಂಕಿತ ಮಹಿಳೆ ಬೆಂಗಳೂರಲ್ಲಿದ್ದರು. ಮೇ 10ನೇ ತಾರೀಕು ತನ್ನ ಮಗ ಸೇರಿಕೊಂಡು 10 ಮಂದಿ ಜೊತೆಗೆ ಕಾರ್ನಲ್ಲಿ ಮಂಗಳೂರಿಗೆ ಹೋಗಿದ್ದಾರೆ. ಈ ವೇಳೆ ಅಸ್ತಮಾ ಮತ್ತು ಬಿಪಿಯಿಂದಾಗಿ ಮೇ 17ನೇ ತಾರೀಕು ವೆನ್ಲಾಕ್ ಆಸ್ಪತ್ರೆಗೆ ಮಹಿಳೆಯನ್ನು ದಾಖಲು ಮಾಡಲಾಗಿದೆ. ಈ ವೇಳೆ ಮಹಿಳೆಗೆ ಕೊರೋನಾ ಸೋಂಕು ಇರುವುದು ಕನ್ಫರ್ಮ್ ಆಗಿದೆ. ಇನ್ನು ಈ ಮಹಿಳೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಕೊರಿಯರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಹಲವರನ್ನ ಭೇಟಿ ಮಾಡಿರುವಂತಹ ಸಾಧ್ಯತೆ ಇದೆ. ಸದ್ಯ ಸೋಂಕಿತ ಮಹಿಳೆಯಿಂದ ರಾಜಾಜಿನಗರ ಹಾಗೂ ಮಂಗಳೂರಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯ ಮಹಿಳೆಯ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದವರನ್ನ ಕ್ವಾರಂಟೈನ್ ಮಾಡಲಾಗಿದೆ.
ಕೊರೋನಾ ಮಹಾಸ್ಫೋಟಕ್ಕೆ ಕರುನಾಡು ತತ್ತರಿಸಿದೆ. ದಿನದಿಂದ ದಿನಕ್ಕೆ ಸೋಂಕಿತರ ಲೆಕ್ಕ ಹೆಚ್ಚಾಗ್ತಾ ಇದೆ. ಹೊರ ರಾಜ್ಯದಿಂದ ಬಂದವರಿಂದಲೇ ಆತಂಕ ಶುರುವಾಗಿದೆ. ಈ ಮಧ್ಯೆ ಕರ್ನಾಟಕದ 2 ಜಿಲ್ಲೆಗಳು ಮಾತ್ರ ಕೊರೋನಾದಿಂದ ದೂರ ಉಳಿದಿದೆ. ಇನ್ನುಳಿದ ಜಿಲ್ಲೆಗಳು ರೆಡ್ ಆರೆಂಜ್ ಝೋನ್ಗಳಲ್ಲಿವೆ. ರಾಮನಗರ ಮತ್ತು ಚಾಮರಾಜನಗರ ಮಾತ್ರ ಇದುವರೆಗೂ ಕೊರೋನಾದಿಂದ ದೂರ ಉಳಿದಿದೆ. ಈ 2 ಜಿಲ್ಲೆಗಳಲ್ಲಿ ಇದುವರೆಗೂ ಒಂದೇ ಒಂದು ಕೊರೋನಾ ಕೇಸ್ ಪತ್ತೆಯಾಗಿಲ್ಲ. ಇನ್ನು ರಾಮನಗರಕ್ಕೆ ಈ ಹಿಂದೆ ಪಾದರಾಯನಪುರ ಪುಂಡರ ಆತಂಕ ಇತ್ತು. ಅದು ರಾಮನಗರದಲ್ಲಿ ಈವರೆಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡಿಲ್ಲ. ಇನ್ನು ಚಾಮರಾಜನಗರಕ್ಕೂ ಕೂಡ ಪೊಲೀಸ್ ಪೇದೆಯ ಕಂಟಕ ಎದುರಾಗಿತ್ತು. ಆದರೆ ಪೊಲೀಸ್ ಪೇದೆಯ ವರದಿ ನೆಗೆಟಿವ್ ಬಂದಿದ್ದರಿಂದ ಚಾಮರಾಜನಗರ ಜಿಲ್ಲಾಡಳಿತ ನಿಟ್ಟುಸಿರು ಬಿಟ್ಟಿತ್ತು. ಸದ್ಯ ರಾಜ್ಯದ ಝೋನ್ಗಳ ಹೊಸ ಚಿತ್ರಣ ಬಿಡುಗಡೆ ಕೂಡ ಆಗಿದೆ. ಈ 2 ಜಿಲ್ಲೆಗಳನ್ನಷ್ಟೇ ಕೊರೋನಾದಿಂದ ಸೇಫ್ ಆಗಿದ್ದು ಗ್ರೀನ್ ಝೋನ್ನಲ್ಲಿದೆ. ಹಾಗೆಯೇ ಬೆಂಗಳೂರು ಗ್ರಾಮಾಂತರ, ಮೈಸೂರು ರೆಡ್ ಝೋನ್ನಲ್ಲಿದೆ. ರಾಜ್ಯದ ಉಳಿದೆಲ್ಲ ಜಿಲ್ಲೆಗಳು ಆರೆಂಜ್ ಝೋನ್ನಲ್ಲಿದೆ. ಸಕ್ಕರೆ ನಾಡಲ್ಲಿ ಕೊರೋನಾ ಮಹಾಮಾರಿ ಆರ್ಭಟಿಸ್ತಾ ಇದೆ. ನಿನ್ನೆ ಒಂದೇ ದಿನ ಮಂಡ್ಯದಲ್ಲಿ 71 ಪಾಸಿಟಿವ್ ಕೇಸ್ ಬಂದಿತ್ತು. ಮಂಡ್ಯಕ್ಕೆ ಮುಂಬೈ ಸೋಂಕಿನಿಂದಲೇ ಹೆಚ್ಚು ಟೆನ್ಷನ್ ಶುರುವಾಗಿರೋದು. ಹೀಗಾಗಿ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆಯಾಗಿ ಬದಲಾಗಿದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗಾಗಿ 350 ಬೆಡ್ ರೆಡಿ ಮಾಡಲಾಗಿದೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲಾ ವಿಭಾಗಗಳನ್ನು ಸ್ಥಳಾಂತರ ಮಾಡಲಾಗಿದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಕೀಯ ವಿಭಾಗಗಳು ಕಾರ್ಯ ಮಾಡಲಿವೆ. ಮಿಮ್ಸ್ ಆಸ್ಪತ್ರೆ 500 ಬೆಡ್ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೆ ಏರಿಸುವುದಕ್ಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಕಂಟ್ರೋಲ್ ಬರ್ತಾ ಇಲ್ಲ. ದಿನದಿಂದ ದಿನ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಹೊರ ರಾಜ್ಯದವರು ತಮ್ಮ ಊರುಗಳತ್ತ ಬರ್ತಿದ್ದಾರೆ. ಬಂದವರನ್ನ 14 ದಿನ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗ್ತಿದೆ. ಈ ಮಧ್ಯೆ ಕ್ವಾರಂಟೈನ್ ಮಾಡುತ್ತಿರುವ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆರೋಪ ಕೂಡ ಕೇಳಿಬಂದಿದೆ. ಲಂಚ ಕೊಟ್ಟರೆ ಕ್ವಾರಂಟೈನ್ ಬಿಡ್ತಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಹೋಟೆಲ್ ಕ್ವಾರಂಟೈನ್ನಲ್ಲಿರೋರು ಹೊರ ಹೋಗೋದಕ್ಕೆ 25,000 ರೂಪಾಯಿ ಕೊಟ್ಟರೆ ಅವರನ್ನು ಮನೆಗೆ ಕಳಿಸಲಾಗ್ತಾ ಇದೆಯಂತೆ. ಈ ಬಗ್ಗೆ ಕ್ವಾರಂಟೈನ್ನಲ್ಲಿರೋರೇ ಆರೋಪ ಮಾಡ್ತಿದ್ದಾರೆ. ಇನ್ನು ಕ್ವಾರಂಟೈನ್ನಲ್ಲಿರೋರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ವಂತೆ. ಕ್ವಾರಂಟೈನ್ಗೆ ಬಂದು 3-4 ದಿನಗಳಾದರೂ ಟೆಸ್ಟ್ ಮಾಡಿಲ್ವಂತೆ. ಕಾಫಿ, ಟೀ, ಊಟ ಎಲ್ಲಕ್ಕೂ ಕೂಡ ದುಪ್ಪಟ್ಟು ಬೆಲೆ ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಈ ಸಂಬಂಧ ನ್ಯೂಸ್ 18ಗೆ ಆಡಿಯೋ ಲಭ್ಯ ಆಗಿದೆ. ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿದಂಥ ಬಿಬಿಎಂಪಿ ವಲಯ ಆಯುಕ್ತ ಕೃಷ್ಣೇಗೌಡರು, ಬಿಬಿಎಂಪಿ ಸಿಬ್ಬಂದಿಯಲ್ಲ, ಆತ ಸಮಾಜ ಸೇವಕ, ಆತನ ಪತ್ತೆಗೆ ಬಲೆ ಬೀಸಿದ್ದೇವೆ ಅಂತ. ಹೌದು, 18,200 ಇದೆ ರೂಮ್ ರೇಟ್. ಪ್ಲಸ್ 4,000 ಡಾಕ್ಟರ್ದು ಓಕೆ ಮಾಡಲಿಕ್ಕೆ 4,200 ಅಲ್ಲಿ ಓಕೆ ಮಾಡ್ಕೊಳ್ಳಿಕ್ಕೆ ಅವರು ನಿನ್ನೆ ಕರೆಯೆಲ್ಲ ಮಾಡೋದು ಟೆಸ್ಟಿಂಗ್ ಏನಿಲ್ಲ. ಅಲ್ಲಿ ಓಕೆ ಮಾಡ್ಕೊತಾರೆ ಅವರು. ಇವ್ರೇನು ತೊಂದರೆ ಇಲ್ಲ ಅಂತ. ಅದನ್ನು ಫೋನ್ಗೆ ಏನು ಬರೋಲ್ಲ ಆಯ್ತಾ. ಹಂಗೆ ನೀವು ಹಂಗಿದ್ರೆ ಇವತ್ತು ಒಂದು ವೆಹಿಕಲ್ ಮಕ್ಕಳು ರಾತ್ರಿ 12 ಗಂಟೆಗೆ ನಾವು ಬಂದು ಲಿಫ್ಟ್ ಕಾರ್ ಮಾಡಿ. ಹೊರ ರಾಜ್ಯದಿಂದ ಬಂದವರನ್ನ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಕ್ವಾರಂಟೈನ್ ಮಾಡಿದ ಹೋಟೆಲ್ಗಳಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಅಲ್ಲಿದ್ದವರೇ ಬಿಚ್ಚಿಟ್ಟಿದ್ದಾರೆ. ಕ್ವಾರಂಟೈನ್ ಹೆಸರಲ್ಲಿ ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಓರ್ವ ವ್ಯಕ್ತಿ ಆರೋಪವನ್ನು ಮಾಡಿದ್ದಾನೆ. ಇಲ್ಲಿಗೆ ಬರುವಂತ ಮೊದಲು 1 ದಿನದಲ್ಲಿ ಕೋವಿಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ತನಕ ಯಾರನ್ನೂ ಟೆಸ್ಟ್ ಮಾಡಿಲ್ಲ. ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಕರ್ಕೊಂಡು ಬರೋಕೆ 100 ರೂಪಾಯಿ ತಗೊಂಡ್ರು. ಇನ್ನು ಕೆಲವರಿಗೆ 50 ರೂಪಾಯಿ ತಗೊಂಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಕ್ವಾರಂಟೈನ್ ಮಾಡಿರುವಂತಹ ಹೋಟೆಲ್ನಲ್ಲಿ ಯಾವುದೇ ಶುಚಿತ್ವ ಇಲ್ಲ. ಊಟ ಬಡಿಸುವಂತ ಸಿಬ್ಬಂದಿ ಕೈಗೆ ಗ್ಲೌಸ್ ಹಾಗೂ ಮಾಸ್ಕ್ ಹಾಕೋದಿಲ್ಲ. ಅವರಿಗೆ ಕೊರೋನಾ ಇದ್ರೆ 70ರಿಂದ 80 ಮಂದಿಗೆ ಕೊರೋನಾ ಬರುತ್ತೆ. ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಕ್ವಾರಂಟೈನ್ ನಲ್ಲಿ ಇರೋರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ನಲ್ಲಿ ಇರುವಂತಹ ದಂಪತಿ ನಮಗೆ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮೊದಲು 2 ದಿನದಲ್ಲಿ ನಿಮ್ಮನ್ನ ಚೆಕ್ ಮಾಡಿ ನೆಗೆಟಿವ್ ಬಂದ್ರೆ ನಿಮ್ಮನ್ನ ಮನೆಯಲ್ಲಿ ಕ್ವಾರಂಟೈನ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿಗೆ ಬಂದು 4ರಿಂದ 5 ದಿನ ಆಯ್ತು, ಯಾರು ಬಂದಿಲ್ಲ, ನಮಗೆ 1 ವರ್ಷದ ಮಗು ಇದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. Railway station they told within 24 hours or maximum 1 day or 2 days your test will be done and reports will come within 2 or 3 days. Nothing has been done. 16 we came from Delhi to Bangalore and we reached by 16. There we was told that within 2 days they will test my wife and daughter. We are waiting for the reports. It's 4th day but still no report. ಬಾಗಲಕೋಟೆಯಲ್ಲಿ ಆರೋಗ್ಯ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಹಾಸ್ಟೆಲ್ ಕ್ವಾರಂಟೈನ್ ಇದ್ದವನನ್ನ ಪರೀಕ್ಷೆ ವರದಿ ಬರೋಕ್ಕೆ ಮುಂಚೆನೆ ಮನೆಗೆ ಕಳಿಸಿದ್ದಾರೆ. ಅಧಿಕಾರಿಗಳು ಮಧ್ಯಾಹ್ನ ಮನೆಗೆ ಕಳಿಸಿದ್ದಾರೆ. ಆದರೆ ಸಂಜೆ ಹೆಲ್ತ್ ಬುಲೆಟಿನ್ನಲ್ಲಿ ಆತನಿಗೆ ಸೋಂಕು ತಗುಲಿರುವುದು ಕನ್ಫರ್ಮ್ ಆಗಿದೆ. ಬಾಗಲಕೋಟೆಯ ಢಾಣಕ ಶಿರೂರು ಗ್ರಾಮದಲ್ಲಿ ನಿನ್ನೆ ಮತ್ತೆ 4 ಸೋಂಕು ದೃಢಾಯಿತು. ಅದರಲ್ಲಿ 4 ಪೈಕಿ ಒಬ್ಬನನ್ನ ಆರೋಗ್ಯಾಧಿಕಾರಿಗಳು ಮನೆಗೆ ಕಳಿಸಿದ್ದಾರೆ. ಕ್ವಾರಂಟೈನ್ನಲ್ಲಿದ್ದ 4 ರಿಪೋರ್ಟ್ ಮೊದಲು ನೆಗೆಟಿವ್ ಬಂದಿತ್ತು. 2ನೇ ಬಾರಿ ಕಳಿಸಿದಾಗ ವರದಿ ಪಾಸಿಟಿವ್ ಬಂದಿದೆ. ನಿನ್ನೆ ಹಾಸ್ಟೆಲ್ ಕ್ವಾರಂಟೈನ್ನಿಂದ 30 ಮಂದಿ ಮನೆಗೆ ತರಲಿದ್ರು. ಮನೆಗೆ ಹೋಗಿದ್ದ 30 ಮಂದಿಯಲ್ಲಿ ಒಬ್ಬನಿಗೆ ಸೋಂಕು ದೃಢಪಟ್ಟಿದೆ. ಈ ಎಡವಟ್ಟು ಮಾಡಿಕೊಂಡಿರುವ ಆರೋಗ್ಯ ಅಧಿಕಾರಿಗಳು ಸೋಂಕಿತನ ಪ್ರಾಥಮಿಕ ಸಂಪರ್ಕ ಈಗ ಕಲೆ ಹಾಕಿದ್ದಾರೆ. ಹಸಿರಾಗಿದ್ದ ಕೊಪ್ಪಳಕ್ಕೆ ಕೊರೋನಾ ಆಘಾತ ಎದುರಾಗಿದೆ. ಬೆಚ್ಚಿ ಬೀಳಿಸುವಂತಿದೆ. 24 ವರ್ಷದ ರೋಗಿ ನಂಬರ್ 1173 ಟ್ರಾವೆಲ್ ಹಿಸ್ಟರಿ.
ಸಾರಿಗೆ ಬಸ್ಸಲ್ಲಿ 26 ಜನರ ಜೊತೆಗೆ ಪೇಷಂಟ್ ನಂಬರ್ 1173 ಪ್ರಯಾಣ ಮಾಡಿದ್ದಾನೆ. ಮುಂಬೈನಿಂದ ಬಂದಿರುವಂತಹ ಸೋಂಕಿತ ವ್ಯಕ್ತಿ ಪ್ರಯಾಣಿಸಿದಂತಹ ಬಸ್ನಲ್ಲಿ 9 ಜನ ಭಿಕ್ಷುಕರು ಕೊಪ್ಪಳದಿಂದ ಕುಷ್ಟಗಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕುಷ್ಟಗಿಯಲ್ಲಿ ಮನೆ ಮನೆ ಸುತ್ತಿ ಭಿಕ್ಷೆ ಬೇಡಿದ್ದಾರೆ. ಪೇಷಂಟ್ ನಂಬರ್ 1173 ಸೋಂಕಿತ ಕುಷ್ಟಗಿ ತಾಲೂಕಿನ ಮಾಲ್ಗದ್ದಿ ಗ್ರಾಮದವರು. ಮುಂಬೈನಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಈ ಸೋಂಕಿತ ಮೇ 12ನೇ ತಾರೀಕು ಮುಂಬೈನಿಂದ ಹುಬ್ಬಳ್ಳಿಗೆ ಟ್ರಕ್ನಲ್ಲಿ ಬರ್ತಾನೆ. ಹುಬ್ಬಳ್ಳಿಯಲ್ಲಿ ಮೇ 14ರಂದು ಗದಗಕ್ಕೆ ಟಾಟಾ ಎಸಿಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ತೆರಳಿದ್ದಾನೆ. ಅವತ್ತು ಮಧ್ಯಾಹ್ನವೇ ಅದೇ ಟಾಟಾ ಎಸಿಯಲ್ಲಿ ಮಧ್ಯಾಹ್ನ 3:30ಕ್ಕೆ ಕೊಪ್ಪಳಕ್ಕೆ ಆಗಮಿಸ್ತಾನೆ. ಅದೇ ಸಮಯದಲ್ಲಿ ಕೊಪ್ಪಳದಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕುಷ್ಟಗಿಗೆ ಪ್ರಯಾಣವನ್ನು ಬೆಳೆಸಿದ್ದಾನೆ. ಈ ಬಸ್ನಲ್ಲೇ 26 ಪ್ರಯಾಣಿಕರು ಹಾಗೆಯೇ ಚಾಲಕ ನಿರ್ವಾಹಕ ಇರ್ತಾರೆ. 26 ಪ್ರಯಾಣಿಕರ ಪೈಕಿ 9 ಭಿಕ್ಷುಕರು ಕೂಡ ಕುಷ್ಟಗಿಗೆ ಪ್ರಯಾಣವನ್ನು ಬೆಳೆಸಿರ್ತಾರೆ. ಇವರು ಯಾರ್ಯಾರು ಮನೆಗೆ ಹೋಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಿನ ಕೆಲಸವಾಗಿದೆ. ಹಾಗೊಂದು ವೇಳೆ ಈ ಭಿಕ್ಷುಕರ ವರದಿ ಏನಾದರೂ ಪಾಸಿಟಿವ್ ಬಂದ್ರೆ ಕೊರೋನಾ ಸೋಂಕು ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಾಗುವಂತ ಭೀತಿ ಎದುರಾಗಿದೆ. ಕಲಬುರಗಿ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯಕ್ಕೆ ಜನತೆ ಬೆಚ್ಚಿಬಿದ್ದಿದ್ದಾರೆ. ಕ್ವಾರಂಟೈನ್ ಸೆಂಟರ್ಗೆ ಉಪಹಾರ ಅಲ್ಲಿ ಪತ್ತೆಯಾಗಿದೆ. ಕಾಳಗಿ ತಾಲೂಕಿನ ಕೋರವಾರದಲ್ಲಿರುವ ಕ್ವಾರಂಟೈನ್ ಸೆಂಟರ್ನಲ್ಲಿ ಉಪಹಾರದಲ್ಲಿ ಹಲ್ಲಿ ಪತ್ತೆಯಾಗಿತ್ತು. ಕೋರವಾರ ಗ್ರಾಮದ ನವೋದಯ ವಿದ್ಯಾಲಯವನ್ನು ಕ್ವಾರಂಟೈನ್ ಸೆಂಟರ್ ಮಾಡಲಾಗಿದೆ. ಕ್ವಾರಂಟೈನ್ ಸೆಂಟರ್ನಲ್ಲಿ 450 ಜನ ಇದ್ದಾರೆ. ಇದನ್ನು ನೋಡಿ ಬೆಚ್ಚಿಬಿದ್ದಿದ್ದಾರೆ. ಮುಂಬೈನಿಂದ ಬಂದಿರುವ ವಲಸೆ ಕಾರ್ಮಿಕರನ್ನು ಕ್ವಾರಂಟೈನ್ ಮಾಡಲಾಗಿದೆ. ರಾಜ್ಯಕ್ಕೆ ಮುಂಬೈನಿಂದ ಬಂದ ವಲಸಿಗರೇ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಮುಂಬೈ ವಲಸಿಗರಿಗೆ ಸರ್ಕಾರ ನಿರ್ಬಂಧ ಹೇರ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಮುಂಬೈನಿಂದ ರಾಜ್ಯಕ್ಕೆ ಬರ್ತಾ ಇದ್ದ ಜನರಿಗೆ ಗಡಿಯಲ್ಲೇ ತಡೆಯಲಾಗಿದೆ. ಬೆಳಗಾವಿ ಗಡಿಗೆ ಬಂದು ಮುಂಬೈ ವಲಸಿಗರು ಅತಂತ್ರರಾಗ್ಬಿಟ್ಟಿದ್ದಾರೆ. ಊಟ ತಿಂಡಿ ಇಲ್ಲದೆ ವಲಸಿಗರು ಪರದಾಡ್ತಾ ಇದ್ದಾರೆ. ಅತ್ತ ಮಹಾರಾಷ್ಟ್ರಕ್ಕೂ ಹೋಗೋಕ್ಕಾಗದೆ, ಇತ್ತ ಕರ್ನಾಟಕಕ್ಕೂ ಬರೋಕ್ಕಾಗದೆ ಅತಂತ್ರರಾಗ್ಬಿಟ್ಟಿದ್ದಾರೆ. ಹೆಚ್ಚಿನವರು ಮಂಡ್ಯದ ಕೆಆರ್ಪೇಟೆ ತಾಲೂಕಿನವರು ಸೇವಾ ಸಿಂಧು ಆಪ್ ಮೂಲಕ ಅರ್ಜಿ ಸಲ್ಲಿಸಿ ಬರ್ತಾ ಇದ್ರು. ನಿನ್ನೆ ರಾಜ್ಯದಲ್ಲಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಸ್ಪೆಷಲಿ ಮುಂಬೈನ ಸೋಂಕು ಹೆಚ್ಚಾಗಿದ್ದರಿಂದ ಮುಂಬೈ ಜನರ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತೆ ಕೂಗು ಕೇಳಿಬಂದಿತ್ತು. ಇದರಿಂದಾಗಿ ನಿನ್ನೆಯಿಂದ ರಾಜ್ಯಕ್ಕೆ ಮಹಾರಾಷ್ಟ್ರದಿಂದ ಬರುವಂತಹ ಜನರಿಗೆ ತಡೆಯನ್ನ ಹಾಕಲಾಗ್ತಾ ಇದೆ. ಎಪಿಎಂಸಿ ಕಾಯ್ದೆಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡಲೊರಟ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಪ್ರಸ್ತಾಪವನ್ನು ಸೇರಿದಂತೆ ಗ್ರಾಮ ಪಂಚಾಯಿತಿ ನಾಮನಿರ್ದೇಶನ ಮಾಡೋದಕ್ಕೆ ಮುಂದಾದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಸಲೀಂ ಅಹ್ಮದ್, ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಕೆ ಪಾಟೀಲ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಕೆಜೆ ಜಾರ್ಜ್, ಎಂಬಿ ಪಾಟೀಲ್ ಸೇರಿದಂತೆ ಹಲವಾರು ಭಾಗಿಯಾಗಿದ್ದರು. ಜನ ವಿರೋಧಿ, ಕಾರ್ಮಿಕರ ವಿರೋಧಿ, ರೈತರ ವಿರೋಧಿ, ಮಹಿಳಾ ವಿರೋಧಿ ಈ ಸರ್ಕಾರಗಳ ವಿರುದ್ಧ ಸಾಂಕೇತಿಕವಾಗಿ ಇಡೀ ದೇಶದ ಜನರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಪ್ರಧಾನಮಂತ್ರಿಗಳು 20 ಲಕ್ಷ ಕೋಟಿ ರೂಪಾಯಿ ಒಂದು ಆರ್ಥಿಕವಾದಂತಹ ಎಕನಾಮಿಕ್ ಪ್ಯಾಕೇಜ್ ಅಂತ ಹೇಳಿ ಮಾಡಿದ್ದಾರೆ. ಈ ದೇಶದ ಎಲ್ಲ ಆರ್ಥಿಕ ತಜ್ಞರು 1,86,000 ಕೋಟಿ ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೊರೆ ಬಿಡ್ತಾರೆ. ಕೊರೋನಾ ಲಾಕ್ಡೌನ್ನಿಂದ ಕಾರ್ಮಿಕರು ಹೊರ ರಾಜ್ಯಗಳಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಅವರನ್ನ ತಮ್ಮ ರಾಜ್ಯಗಳಿಗೆ ಕಳಿಸಿಕೊಡುವ ವ್ಯವಸ್ಥೆ ಆಗ್ತಾ ಇದೆ. ಹೊರ ರಾಜ್ಯದಿಂದ ಬಂದವರನ್ನ ಮುನ್ನೆಚ್ಚರಿಕೆಯಾಗಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಆದರೆ ಯಾದಗಿರಿಯಲ್ಲಿ ಕ್ವಾರಂಟೈನ್ನಲ್ಲಿದ್ದಂಥ ವ್ಯಕ್ತಿಯೊಬ್ಬ ತಪ್ಪಿಸಿಕೊಂಡ್ಬಿಟ್ಟಿದ್ದಾನೆ. ಯಾದಗಿರಿಯ ಪರತುನಾಯ್ಕ ತಾಂಡಾದಲ್ಲಿ ಈ ಘಟನೆ ನಡೆದಿರುವುದು. ಕ್ವಾರಂಟೈನ್ ಕೇಂದ್ರದ ಬೀಗ ಮುರಿದು ಹೊರಬಂದ ವ್ಯಕ್ತಿ ಪರಾರಿಯಾಗಿದ್ದಾನೆ. ಮಹಾರಾಷ್ಟ್ರದಿಂದ ಬಂದಿದ್ದಂಥ ವೆಂಕಟೇಶ್ ರಾಥೋಡ್ನನ್ನ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ನಿನ್ನೆ ಶಾಲೆಯ ಬಾಗಿಲು ಮುರಿದು ತಾಂಡಾಕ್ಕೆ ನುಗ್ಗಿಬಿಟ್ಟಿದ್ದಾನೆ. ಆದರೆ ಗ್ರಾಮಸ್ಥರು ಆತನನ್ನ ಗ್ರಾಮದೊಳಗಡೆ ಇರೋದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಈ ವೇಳೆ ನಡೆದಂತ ಗಲಾಟೆಯಲ್ಲಿ ಯುವಕನಿಗೆ ಕಚ್ಚಿ ವೆಂಕಟೇಶ್ ಎಸ್ಕೇಪ್ ಆಗಿದ್ದಾನೆ. ಸದ್ಯ ತಪ್ಪಿಸಿಕೊಂಡಿರುವಂತ ವೆಂಕಟೇಶ್ ವಿರುದ್ಧ ಕೊಡೇಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರೋನಾದಿಂದಾಗಿ ಕಳೆದ 2 ತಿಂಗಳುಗಳಿಂದ ಲಾಕ್ಡೌನ್ ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ರೈಲು ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ಆದರೆ ವಲಸೆ ಕಾರ್ಮಿಕರಿಗಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಶ್ರಮಿಕ್ ರೈಲನ್ನು ಆರಂಭಿಸಿತ್ತು. ಅದರಂತೆ 1600 ರೈಲುಗಳ ಮೂಲಕ 21 ಲಕ್ಷಕ್ಕೂ ಅಧಿಕ ಕಾರ್ಮಿಕರನ್ನ ಶ್ರಮಿಕ ವಿಶೇಷ ರೈಲುಗಳ ಮೂಲಕ ಅವರವರ ಊರುಗಳಿಗೆ ತಲುಪಿಸಲಾಗಿದೆ. ಇದೀಗ ಜೂನ್ 1ನೇ ತಾರೀಕಿಂದ ಹೆಚ್ಚುವರಿಯಾಗಿ 200 ನಾನ್ ಎಸಿ ರೈಲುಗಳನ್ನು ಓಡಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಈ ಕುರಿತು ರೈಲ್ವೆ ಸಚಿವಾಲಯ ಟ್ವೀಟ್ ಕೂಡ ಮಾಡಿದ್ದು, ಶ್ರಮಿಕ್ ರೈಲುಗಳನ್ನು ಮುಂದುವರಿಸೋದಕ್ಕೆ ಭಾರತೀಯ ರೈಲ್ವೆ ನಿರ್ಧಾರ ಮಾಡಿದೆ. ಈಗಾಗಲೇ 1600 ರೈಲುಗಳ ಮೂಲಕ 21.5 ಲಕ್ಷಕ್ಕೂ ಅಧಿಕ ಕಾರ್ಮಿಕರನ್ನ ಅವರ ಊರುಗಳಿಗೆ ತಲುಪಿಸಲಾಗಿದೆ. ಇದೀಗ ಹೊಸದಾಗಿ 200 ರೈಲುಗಳ ಸಂಚಾರವನ್ನು ಪ್ರಾರಂಭ ಮಾಡ್ತಿದ್ದೀವಿ ಅಂತ ತಿಳಿಸಿದೆ. ಇನ್ನು ಇವತ್ತು ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ 4 ರೈಲು ಸಂಚಾರ ಮಾಡುತ್ತೆ. 4 ರೈಲಿನಲ್ಲಿ 6000 ವಲಸಿಗರು ತಾಯ್ನಾಡಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ.
ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಕಂಡುಬಂದಿದೆ. ನಿನ್ನೆ ಒಂದೇ ದಿನ ದೇಶದಾದ್ಯಂತ 5,611 ಹೊಸ ಪ್ರಕರಣಗಳು ದಾಖಲಾಗಿವೆ. ಈವರೆಗಿನ ಅಂಕಿಅಂಶಗಳ ಪೈಕಿ ದಿನವೊಂದರಲ್ಲಿ ಪತ್ತೆಯಾದ ಅತಿ ಹೆಚ್ಚು ಸೋಂಕು ಇದಾಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ 140 ಜನರು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆಯಲ್ಲೂ ನಿನ್ನೆ ದಾಖಲೆಯಾಗಿದೆ. ಈ ಮೂಲಕ ಒಟ್ಟಾರೆ ಭಾರತದಲ್ಲಿ ಕೋವಿಡ್ ಪ್ರಕರಣ ಸಂಖ್ಯೆ 1,06,750ಕ್ಕೆ ಏರಿಕೆಯಾಗಿದೆ. ಸದ್ಯ ದೇಶದಲ್ಲಿ 61,149 ಮಂದಿ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದು ಕೋವಿಡ್ ಕೇಂದ್ರಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದುವರೆಗೂ 3,303 ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಕೊರೋನಾ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈವರೆಗೂ ಮಹಾರಾಷ್ಟ್ರದಲ್ಲಿ 37,136 ಮಂದಿ ಕೊರೋನಾ ಸೋಂಕು ತಗುಲಿದೆ. ಹಾಗೆಯೇ ಕೊರೋನಾದಿಂದ 1,325 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಸೋಂಕಿತರ ಸಂಖ್ಯೆ 12,448ಕ್ಕೆ ಏರಿಕೆಯಾಗಿದೆ. ಇನ್ನು ಕೊರೋನಾದಿಂದ 84 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೋಂಕಿತರ ಸಂಖ್ಯೆ 10,554ಕ್ಕೆ ಏರಿಕೆಯಾಗಿದೆ. ಕೊರೋನಾದಿಂದ ದೆಹಲಿಯಲ್ಲಿ 168 ಮಂದಿ ಸಾವನ್ನಪ್ಪಿದ್ದಾರೆ. ಲಾಕ್ಡೌನ್ನಿಂದ ಕೆಲವು ಕ್ರೀಡೆಗಳಿಗೆ ವಿನಾಯಿತಿ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ನಿರ್ಬಂಧ ಇತ್ತು. ಇದೀಗ ಈಜುಕೊಳ, ಜಿಮ್ ಹೊರತುಪಡಿಸಿ ಕ್ರೀಡಾ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಮುಂದಾಗಿದೆ. ಅಂತರ ಕಾಯ್ದುಕೊಳ್ಳಬಹುದಾದ ಕ್ರೀಡೆಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಕಬಡ್ಡಿ ಕ್ರೀಡೆಗೆ ಅವಕಾಶ ಇಲ್ಲ. ಉಳಿದ ಕ್ರೀಡೆಗಳನ್ನು ಆಯೋಜನೆ ಮಾಡಬಹುದು. ಆದರೆ ಕಂಡೀಷನ್ಸ್ ಅಪ್ಲೈ. ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸರ್, ಥರ್ಮಲ್ ಸ್ಕ್ರೀನಿಂಗ್, ಟಿಶ್ಯೂ ಪೇಪರ್ ಇರಬೇಕು. ಪ್ರೇಕ್ಷಕರಿಗೆ ಅವಕಾಶ ಇಲ್ಲದೆ ಕ್ರೀಡೆಗಳನ್ನು ನಡೆಸಬಹುದು. ಕ್ಲಬ್ಗಳಲ್ಲಿ ಅಂತರ ಕಾಯ್ದುಕೊಂಡು ಸ್ಪೋರ್ಟ್ಸ್ ನಡೆಸಬಹುದು ಅಂದಿದ್ದಾರೆ ಸಚಿವ ಸಿಟಿ ರವಿ. ಜೂನ್ 1ರವರೆಗೆ ಜಿಮ್, ಸ್ವಿಮ್ಮಿಂಗ್ ಪೂಲ್, ಕಬಡ್ಡಿ, ಕುಸ್ತಿಗೆ ಅವಕಾಶ ಇಲ್ಲ. ಉಳಿದೆಲ್ಲ ಕ್ರೀಡೆಗಳಿಗೆ ಅವಕಾಶ ನೀಡೋದಕ್ಕೆ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಫಿಟ್ನೆಸ್ ಸೆಂಟರ್ಗಳಲ್ಲಿ ವೃತ್ತಿಪರರಿಗೆ ಅವಕಾಶ ಕೊಡಬೇಕು ಅನ್ನೋ ಮನವಿ ಬಂದಿತ್ತು. ಆದರೆ ಜೂನ್ 1ರವರೆಗೆ ಬೇಡ ಅನ್ನೋ ತೀರ್ಮಾನಕ್ಕೆ ಬದಲಾಗಿದೆ. ಇನ್ನು IPLನಲ್ಲಿ ಆಟಗಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ತಿಳಿಸಿದ್ದಾರೆ. ಕೊರೋನಾ ವೈರಸ್ ತಡೆಗಟ್ಟಲು ಹೇರಲಾಗಿದ್ದಂಥ ಲಾಕ್ಡೌನ್ನಿಂದ ಕಳೆದ 1.5 ತಿಂಗಳಿಗೂ ಹೆಚ್ಚು ಕಾಲ ಸ್ತಬ್ಧವಾಗಿದ್ದಂಥ ಬಸ್ ಸಂಚಾರ ನಿನ್ನೆಯಿಂದ ರಾಜ್ಯಾದ್ಯಂತ ಸ್ಟಾರ್ಟ್ ಆಗಿದೆ. ರಾಜ್ಯಾದ್ಯಂತ KSRTC ಬಸ್ಗಳು ಸಂಚರಿಸ್ತಾ ಇವೆ. ಇತ್ತ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆದರೂ ಪ್ರಯಾಣಿಕರ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ 2 ಮೆಷಿನ್ಗಳಿವೆ. ಈ 2 ಮೆಷಿನ್ಗಳಷ್ಟೇ ಚಾಲಕರು ಹಾಗೆಯೇ ಕಂಡಕ್ಟರ್ಗಳು ಪ್ರಯಾಣಿಕರನ್ನ ಚೆಕ್ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡುವಂತೆ ಸಿಬ್ಬಂದಿ ಕೇಳಿದ್ರೂ ಕೂಡ ಇದುವರೆಗೆ KSRTC ಸಿಬ್ಬಂದಿ ತಲೆ ಕೆಡಿಸಿಕೊಂಡಿಲ್ವಂತೆ. ಕೊರೋನಾ ತಡಿ ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲಾಕ್ಡೌನ್ನಿಂದಾಗಿ ಹೊರದೇಶಗಳಲ್ಲಿ ಸಿಲುಕಿರುವವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕೌಲಾಲಂಪುರ್ನಲ್ಲಿ ಸಿಲುಕಿದ್ದ 101 ಮಂದಿ ಕನ್ನಡಿಗರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಕೌಲಾಲಂಪುರ್ನಿಂದ 101 ಪ್ರಯಾಣಿಕರಿದ್ದ ವಿಮಾನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಎಲ್ಲ ಪ್ರಯಾಣಿಕರನ್ನ ವಿಮಾನ ನಿಲ್ದಾಣದಲ್ಲೇ ಸ್ಕ್ರೀನಿಂಗ್ಗೆ ಒಳಪಡಿಸಲಾಗಿದೆ. ಬಳಿಕ ಅವರು ಇಚ್ಛೆಪಟ್ಟಂತ ಹೋಟೆಲ್ಗಳಿಗೆ ಕರೆದೊಯ್ದು ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಜಿಲ್ಲಾಧಿಕಾರಿ ಪಿ ರವೀಂದ್ರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಕೊರೋನಾ ಭಯಕ್ಕೆ ಬಸ್ನಲ್ಲಿ ಜನ ಓಡಾಡಕ್ಕೆ ತುಂಬಾ ಹೆದರುತ್ತಿದ್ದಾರೆ. BMTC ಬಸ್ಗಳು ತುಂಬಾ ಖಾಲಿ ಹೊಡಿತಿದೆ. ದೃಶ್ಯ ನೋಡ್ತಿದ್ದೀರಾ ನೀವು. ಮೆಜೆಸ್ಟಿಕ್ನಲ್ಲಿ ಜನದಟ್ಟಣೆ ಅಂತೂ ತುಂಬಾ ಕಡಿಮೆ ಆಗಿದೆ. ಜನ ಇಲ್ಲದೆ ಬಸ್ಗಳು ಬಿಕೋ ಅಂತ ಇದೆ. ಖಾಲಿ ಬಸ್ಗಳನ್ನೇ BMTC ಓಡಿಸ್ತಾ ಇದ್ದಾರೆ. ನಿರೀಕ್ಷೆಯಂತೆ ಪ್ರಯಾಣಿಕರು ಬರ್ತಾ ಇಲ್ಲ. ಹಾಗಾಗಿ ನಿನ್ನೆ ಕೂಡ ನಿರೀಕ್ಷೆಯಂತೆ BMTCಯಲ್ಲಿ ಜನ ಕೂಡ ಓಡಾಡಿಲ್ಲ. ಇವತ್ತು ಕೂಡ ಕೊರೋನಾ ಭಯಾನೋ ಏನೋ ಗೊತ್ತಿಲ್ಲ, ಜನಸಂಚಾರ ಕಡಿಮೆ ಇತ್ತು. ಬೇರೆ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ 10% ಮಾತ್ರ ಜನ ಇದ್ದಾರೆ. ಕೊರೋನಾ ಭೀತಿಯ ನಡುವೆ ಅಂಫಾನ್ ಚಂಡಮಾರುತ ಈಶಾನ್ಯ ಭಾರತಕ್ಕೆ ಮತ್ತೊಂದು ಸಮಸ್ಯೆಯನ್ನು ತಂದಿಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತದಿಂದಾಗಿ ಅಂಫಾನ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಕೋಲ್ಕತಾ ಸೇರಿದಂತೆ ಈಶಾನ್ಯ ಭಾರತದ 5 ರಾಜ್ಯಗಳಿಗೆ ಅಪ್ಪಳಿಸೋಕೆ ರೆಡಿಯಾಗಿದೆ. ಕೋಲ್ಕತಾದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 3 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಪೂರ್ವ ಕರಾವಳಿ, ಅಂಡಮಾನ್ ನಿಕೋಬಾರ್ನಲ್ಲೂ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಇದರ ಪರಿಣಾಮ ಕರ್ನಾಟಕದ ಮೇಲೂ ಉಂಟಾಗಲಿದ್ದು ಇವತ್ತು ಮತ್ತು ನಾಳೆ ಕರಾವಳಿಯ ಕೆಲವು ಪ್ರದೇಶ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ. ಲಾಕ್ಡೌನ್ ಸಡಿಲಿಕೆ ಆದರೂ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರಿಗೆ ಮಾತ್ರ ಅನುಕೂಲ ಆಗಿಲ್ಲ. ಏರ್ಪೋರ್ಟ್ ಬಂದ್ ಆಗಿರೋದ್ರಿಂದ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರಿಗೆ ಕೆಲಸ ಇಲ್ಲ. ಕಳೆದ 2 ತಿಂಗಳಿಂದ ಸಂಕಷ್ಟದಲ್ಲೇ ಟ್ಯಾಕ್ಸಿ ಚಾಲಕರು ಜೀವನ ನಡೆಸೋ ಹಾಗಾಗೋಗಿದೆ. ಇನ್ನು ಮೇರು, ಮೆಗಾ, KSTDC, ಓಲಾ, ಊಬರ್ ಟ್ಯಾಕ್ಸಿಗಳ ಸುಮಾರು 1 ಲಕ್ಷ ಕ್ಯಾಬ್ ಡ್ರೈವರ್ಸ್ಗಳು ಏರ್ಪೋರ್ಟ್ ITBTಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಆದರೆ ಈಗ ಕೆಲಸ ಇಲ್ಲದೆ ಚಾಲಕರ ಬದುಕು ದುಸ್ತರವಾಗಿದೆ. ಈ ಬಗ್ಗೆ ಅಳಲ್ನ ಚಾಲಕರು ತಮ್ಮ
ತೋಡ್ಕೊಂಡಿದ್ದಾರೆ. ಮನೆ ಬಾಡಿಗೆ ಕಟ್ಟಿಲ್ಲ, ಗಾಡಿ EMI ಪಾವತಿ ಮಾಡಿಲ್ಲ, ಸರ್ಕಾರ ಘೋಷಣೆ 5,000 ರೂಪಾಯಿ ಪರಿಹಾರ ಕೂಡ ಸಿಕ್ಕಿಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಖಾತೆಗೆ 5,000 ರೂಪಾಯಿನ ನೀಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 6ನೇ ತಾರೀಕಲ್ಲಿ ಘೋಷಣೆ ಮಾಡ್ತಾರೆ. ಇವತ್ತವರೆಗೂ ಕೂಡ ಆ ಸೇವಾ ಸಿಂಧು ಒಂದು ಆ್ಯಪ್ಗೆ ವೆಬ್ಸೈಟ್ನ ಬಿಡುವಂಥ ಒಂದು ಕೆಲಸನ ಸಾರಿಗೆ ಇಲಾಖೆಯವರು. ಸರ್ಕಾರ ಬಸ್ ಸಂಚಾರಕ್ಕೆ ಅನುಮತಿ ಕೊಟ್ಟರು ಇನ್ನೂ ಗೊಂದಲ ಇದೆ. ಗದಗ ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿಗೆ ತೆರಳೋಕೆ ಬಂದ ಪ್ರಯಾಣಿಕರು ಪರದಾಟವನ್ನು ಅನುಭವಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಮಾಹಿತಿ ಇಲ್ಲದೆ ಜನರು ಪರದಾಟವನ್ನು ಮಾಡಿದ್ದಾರೆ. ಬಸ್ ಇದೆಯೋ ಇಲ್ವೋ ಅಂತ ಹೇಳೋರೇ ಇಲ್ಲ. ಇದರಿಂದ ಸಿಟ್ಟಿಗೆದ್ದ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆ ತಗೊಂಡಿದ್ದಾರೆ. ಬಳಿಕ ಅಧಿಕಾರಿಗಳು ಬಸ್ ಬಿಡೋದಕ್ಕೆ ಮುಂದಾಗಿದ್ದಾರೆ. ನಿಲ್ದಾಣದಲ್ಲಿದ್ದ 100 ಜನಕ್ಕೆ ಕೇವಲ ಒಂದು ಬಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದರಿಂದ ನಿಲ್ದಾಣಕ್ಕೆ ಬೆಂಗಳೂರು ಬಸ್ ಬರ್ತಾ ಇದ್ದಂತೆ ಪ್ರಯಾಣಿಕರು ಮುಗಿಬಿದ್ರು. ಗುಂಪಾಗಿ ಕೆಎಸ್ಆರ್ಟಿಸಿ ಬಸ್ ಏರಿದ್ರು. ಬಳಿಕ ಮತ್ತೆ ಅಧಿಕಾರಿಗಳಿಗೆ ತರಾಟೆ ತಗೊಂಡ ಮೇಲೆ ಪ್ರಯಾಣಿಕರು ಇಷ್ಟೊಂದು ಲೇಟ್ ಮಾಡಿದ್ರೆ ಬೆಂಗಳೂರು ತಲುಪೋದು ಹೆಂಗೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಕೇವಲ ಒಂದು ಬಸ್ ಯಾರಿಗೆ ಸಾಕಾಗುತ್ತೆ ಅಂತ ಕಿಡಿಕಾರರು. ಹೊಸಪೇಟೆಯಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ದರ್ಪ ತೋರಿದ್ದಾರೆ. ಬೆಂಗಳೂರಿಂದ ಹೊಸಪೇಟೆಗೆ ಬಂದಿರೋ ಕಾರ್ಮಿಕರು ಊಟ ಇಲ್ಲದೆ ಪರದಾಡ್ತಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿಂದ ಬಂದವರು ಜಿಲ್ಲೆಯ ಬೇರೆ ಕಡೆಗೆ ಹೋಗಬೇಕಾಗಿತ್ತು. ಆದರೆ ಬಸ್ ಸಿಗದ ಹಿನ್ನೆಲೆಯಲ್ಲಿ 7 ಗಂಟೆ ನಂತರ ಬಸ್ ನಿಲ್ದಾಣದಲ್ಲಿ ಉಳಿಬೇಕಾಯಿತು. ಆದರೆ ರಾತ್ರಿ ಬಸ್ ನಿಲ್ದಾಣದಲ್ಲಿ ತಂಗೋದಕ್ಕೆ ಬಿಡದೆ ಹೊರ ಕಳಿಸಿದ ಕೆಎಸ್ಆರ್ಟಿಸಿ ಸಿಬ್ಬಂದಿ ದರ್ಪ ತೋರಿದ್ದಾರೆ. ಪುಟ್ಟ ಮಕ್ಕಳ ಜೊತೆ ತಡರಾತ್ರಿವರೆಗೆ 50ಕ್ಕೂ ಹೆಚ್ಚು ಕಾರ್ಮಿಕರು ಪರದಾಡಿದ್ದಾರೆ. ನಂತರ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ನಿಲ್ದಾಣದಲ್ಲಿ ಕಾರ್ಮಿಕರು ಆಶ್ರಯ ಪಡೆದರು. ಡಿವೈಎಸ್ಪಿ ರಘುಕುಮಾರ್ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಿದರು. ಕೊರೋನಾ ವೈರಸ್ ಹಾವಳಿಯಿಂದ ಕಂಗೆಟ್ಟು ಇದೀಗ ನಿಧಾನವಾಗಿ ಚೇತರಿಕೆ ಕಾಣ್ತಿರುವಂತಹ ಮೈಸೂರು ಜನಕ್ಕೆ ಇಷ್ಟು ದಿನಗಳ ಲಾಕ್ಡೌನ್ ಎಫೆಕ್ಟ್ ತಟ್ಟಿದೆ. ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ ಹಾಗೂ ಫ್ಯಾಕ್ಟರಿಗಳು ಬಂದ್ ಆಗ್ತಾ ಇದ್ದು ಸಾವಿರಾರು ಜನ ಕಂಗಾಲಾಗಿದ್ದಾರೆ. ಲಾಕ್ಡೌನ್ ಎಫೆಕ್ಟ್ ಇಂದ ನಿನ್ನೆಯಷ್ಟೇ ಮೈಸೂರಿನ ಪ್ರತಿಷ್ಠಿತ ಸದರನ್ ಸ್ಟಾರ್ ಹೋಟೆಲ್ ಬಂದ್ ಆಗಿತ್ತು. ಈಗ ಕಾರ್ಖಾನೆಯೊಂದು ಶಾಶ್ವತವಾಗಿ ಮುಚ್ಚಿದೆ. ನಂಜನಗೂಡು ತಾಲೂಕಿನ ಪಾಂಡವಪುರದ ತಾಂಡ್ಯ ಕೈಗಾರಿಕಾ ವಲಯದಲ್ಲಿರುವಂತಹ ರೀಡ್ ಅಂಡ್ ಟೇಲರ್ ಪ್ರತಿಷ್ಠಿತ ಕಂಪನಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರ್ಖಾನೆ ಶಾಶ್ವತವಾಗಿ ಮುಚ್ಚಿರೋದ್ರಿಂದ 1400 ಕಾರ್ಮಿಕರ ಬದುಕು ಅತಂತ್ರವಾಗಿದೆ. ಇನ್ನು ಕಳೆದ 3 ವರ್ಷಗಳಿಂದಲೂ ಕಾರ್ಖಾನೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಹೀಗಾಗಿ 4,500 ಕೋಟಿ ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಮಾಲೀಕರು ಮುಂದಾಗಿದ್ರು. ಆದರೆ ಕಾರ್ಖಾನೆ ಖರೀದಿ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬಂದಿರಲಿಲ್ಲ. ಈಗ ಲಾಕ್ಡೌನ್ ಸಂಕಷ್ಟದಿಂದ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕಾರ್ಖಾನೆಯನ್ನು ಬಂದ್ ಮಾಡಿದ್ದಕ್ಕೆ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸೋಂಕಿನಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿರೋ ಮಹಾರಾಷ್ಟ್ರ ಸರ್ಕಾರ ಇದೀಗ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಆನ್ಲೈನ್ ಮದ್ಯ ಮಾರಾಟಕ್ಕೆ ಹಸಿರು ನಿಶಾನೆ ತೋರಿಸಿದೆ. ಥಾಣೆ ಜಿಲ್ಲೆ ಕಲೆಕ್ಟರ್ ಮನೆಗೆ ಮದ್ಯ ಸರಬರಾಜು ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಯಾವ ಏರಿಯಾ ಕೊರೋನಾ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿದೆಯೋ ಆ ಏರಿಯಾಗೆ ಮದ್ಯ ಸರಬರಾಜು ಮಾಡುವಂತಿಲ್ಲ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ಆನ್ಲೈನ್ ಹಾಗೂ ಫೋನ್ ಕಾಲ್ ಮೂಲಕವೂ ಕೂಡ ಮದ್ಯಕ್ಕೆ ಆರ್ಡರ್ ಮಾಡಬಹುದು. ಬಾರ್ ಶಾಪ್ಗಳ ಎದುರು ಮದ್ಯದಂಗಡಿಯ ಫೋನ್ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಲಾಗಿದೆ. ಜನರು ಫೋನ್ ಮಾಡಿದರೆ ನಿಗದಿತ ಪ್ರಮಾಣದ ಮದ್ಯವನ್ನು ಪೂರೈಕೆ ಮಾಡಲಾಗುತ್ತೆ ಎಂದಿದ್ದಾರೆ ಅಂಗಡಿ ಮಾಲೀಕರು. ಥಾಣೆಯಲ್ಲೇ 177 ಕಂಟೈನ್ಮೆಂಟ್ ಝೋನ್ ಗುರುತಿಸಲಾಗಿದೆ. ಸೋಮವಾರದಿಂದ ಆದೇಶ ಜಾರಿಯಾಗುತ್ತೆ. ಮಂಗಳವಾರದಿಂದ ಮನೆಗೆ ಮದ್ಯ ಸರಬರಾಜು ಆರಂಭ ಆಗುತ್ತೆ. ಮೈಮೂಲ್ ನೇಮಕಾತಿ ಅಕ್ರಮ ಬಗ್ಗೆ ಶಾಸಕ ಸಾರಾ ಮಹೇಶ್ ಇತ್ತೀಚೆಗಷ್ಟೇ ಆಡಿಯೋ ಬಿಡುಗಡೆ ಮಾಡಿದರು. ಆಡಿಯೋದಲ್ಲಿ ಮಾತನಾಡಿದ್ದ ಉದ್ಯೋಗಾಕಾಂಕ್ಷಿ ಕೂಡ ಇಂದಿನ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಆಡಿಯೋ ಸಂಭಾಷಣೆಯಲ್ಲಿ ಇರೋದು ಸಂಪೂರ್ಣ ಸತ್ಯವಾಗಿದೆ. ಈ ಅವ್ಯವಹಾರ ಎಲ್ಲರಿಗೂ ತಿಳಿಬೇಕು. ನನ್ನ ಜೊತೆ ಮಾತನಾಡಿರೋರು ದುಡ್ಡು ಕೊಟ್ಟು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಹಣ ನೀಡುವಂತೆ ಕೇಳಿದ್ರು, ಆದರೆ ನಾನು ಕೊಡಲಿಲ್ಲ ಅಂತ ಉದ್ಯೋಗಾಕಾಂಕ್ಷಿ ಚೈತ್ರ ಆರೋಪವನ್ನು ಮಾಡಿದ್ದಾರೆ. ಈ ಪ್ರಕರಣ ಇಲ್ಲಿಗೆ ನಿಲ್ಲದೇ ಇದ್ರೆ ನನ್ನ ಬಳಿ ಹಣ ಕೇಳಿದವರ ಹೆಸರನ್ನು ಬಹಿರಂಗಪಡಿಸ್ತೀನಿ. ಆಡಿಯೋ ಬಿಡುಗಡೆಯಾದ ಮೇಲೆ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ನಾನು ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ನನ್ನ ಬಳಿ ದಾಖಲೆ ಇದೆ ಅಂತ ಚೈತ್ರ ಸುದ್ದಿಗೋಷ್ಠಿಯಲ್ಲಿ ಸಿಡಿ ಪ್ರದರ್ಶನ ಮಾಡಿದ್ದಾರೆ. ವಿಶ್ವದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮುಂದುವರೆಸಿದೆ. ಕೊರೋನಾ ಸೋಂಕು ಪ್ರಕರಣಗಳು 50 ಲಕ್ಷ ದಾಟಿದೆ. ಇದುವರೆಗೆ ಕೊರೋನಾ ಸೋಂಕಿನಿಂದ 3,24,000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 19 ಲಕ್ಷಕ್ಕೂ ಹೆಚ್ಚು ಮಂದಿ ಗುಣಮುಖರಾಗಿದ್ದಾರೆ. 27 ಲಕ್ಷಕ್ಕೂ ಹೆಚ್ಚು ಜನ ಸೋಂಕಿನಿಂದ ವಿವಿಧ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಅಮೆರಿಕಾದಲ್ಲಿ ಸೋಂಕಿತರ ಸಂಖ್ಯೆ 15,70,000 ದಾಟಿದೆ. ಒಟ್ಟು ಮೃತಪಟ್ಟವರ ಸಂಖ್ಯೆ 93,533 ಏರಿಕೆಯಾಯಿತು. ರಷ್ಯಾದಲ್ಲಿ 2,99,941 ಪ್ರಕರಣ ಪತ್ತೆಯಾಯಿತು. 2,837 ಮಂದಿ ಮೃತಪಟ್ಟಿದ್ದಾರೆ. ಚೀನಾದಲ್ಲಿ 82,960 ಮಂದಿಯಲ್ಲಿ ಈ ಸೋಂಕು ದೃಢಪಟ್ಟಿದೆ. 4,634 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಇಟಲಿ, ಫ್ರಾನ್ಸ್, ಬ್ರಿಟನ್, ಜರ್ಮನಿ ಸೇರಿದಂತೆ ಹಲವು ರಾಷ್ಟ್ರಗಳು ಕೊರೋನಾ ಸೋಂಕಿನಿಂದ ತತ್ತರಿಸಿವೆ. ಓಕೆ, ಕೊರೋನಾ 30 ನ್ಯೂಸ್ ಅನ್ನ ಇಲ್ಲಿಗೆ ಮುಗಿಸ್ತೀವಿ. ನಾವು ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು.